ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಕಾಂಟ್ರಾಕ್ಟರ್ ಒಬ್ಬರನ್ನ ಭರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರನ ಭರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಆರೋಪಿಗಳಿಗೆ ಪೊಲೀಸರಿಂದ ಗುಂಡೇಟು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳನ್ನ ವಶಕ್ಕೆ ಪಡೆಯುವಾಗ ಫೈರ್ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳಾದ ನಾಗರಾಜ್, ಅಶ್ರಫ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಹಾನಗಲ್ ತಾಲೂಕಿನ ಕೊಂಡೋಜಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಹಾಡಹಗಲೇ ಕ್ಲಾಸ್ 1 ಗುತ್ತಿಗೆದಾರನನ್ನ ಅತ್ಯಂತ ಭರ್ಬರವಾಗಿ ಹತ್ಯೆಗೈಲಾಗಿತ್ತು. ತದನಂತರ ಅಲ್ಲಿಂದ ಕಾಲ್ಕೆತ್ತಿದ್ರು. ಆರೋಪಿಗಳನ್ನು ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ವಿಶೇಷ ತಂಡಗಳನ್ನು ಕೂಡ ರಚಿಸಿಕೊಂಡಿದ್ರು. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆರೋಪಿಗಳನ್ನು ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಪೊಲೀಸರ ಗನ್ನು ಸದ್ದು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಕಾಲನ್ನು, ಆರೋಪಿಗಳ ಕಾಲನ್ನು ಪೊಲೀಸರ ಬುಲೆಟ್ ಸೀಳಿರುವಂತಹದ್ದು. ಈಗ ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಚಿಕಿತ್ಸೆಯನ್ನು ಕೊಡಿಸ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಆರೋಪಿಗಳ ಚಲನವಲನದ CCTV ಫುಟೇಜನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಫೈರಿಂಗ್ ಆದ ನಂತರ ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಏನಾಯ್ತು ಅಂತ ಹೇಳಿ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ? ಪ್ರೇಮ್, ಬಹಳಷ್ಟು ಈ ಹತ್ಯೆ ಬಹಳಷ್ಟು ಶಿಗ್ಗಾವಿಯಲ್ಲಿ ಸದ್ದು ಮಾಡಿರುವಂತಹದ್ದು. ಕ್ಲಾಸ್ 1 ಕಾಂಟ್ರಾಕ್ಟರ್ನ ಹಾಡಹಗಲೇ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಹೀಗಾಗಿ ಪೊಲೀಸರಿಗೆ ಒಂದು ರೀತಿ ತೆಲ್ಲುವಾಗಿತ್ತು. ಆರೋಪಿಗಳನ್ನ ಶೀಘ್ರವಾಗಿ ಬಂಧನ ಮಾಡಬೇಕು ಅನ್ನೋ ಪಣ ತಟ್ಟಿದ್ರು. ಹೀಗಾಗಿ ಪೊಲೀಸರು ಕೂಡ ಹಾವೇರಿಯ ಅಂಶುಕುಮಾರ್ ಅವರು 3 ತಂಡಗಳನ್ನ ರಚಿಸಿ ಪೊಲೀಸರು ಆರೋಪಿಗಳ ಪತ್ತೆಗೆ ಜಾಲವನ್ನ ಬೀಸಿದ್ರು. ಆದ್ರೆ ಆರೋಪಿಗಳು ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಹೀಗಾಗಿ ಪೊಲೀಸರು ಆರೋಪಿಗಳ ಜಾಡು ಹಿಡಿದಂತಹ ಪೊಲೀಸರು ಈಗ ಹಾನಗಲ್ ತಾಲೂಕಿನ ಕೊಂಡೋಜಿ ಕ್ರಾಸ್ನ ಕಾಡಿನ ಭಾಗದಲ್ಲಿ ಪೊಲೀಸರು ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿರುವಂತದ್ದು. ಅಲ್ಲಿ ಪ್ರಮುಖವಾದಂತಹ ಆರೋಪಿ ನಾಗರಾಜ್ ಸೌದತ್ತಿ ಮತ್ತೆ ಅಶ್ರಫ್ನ ವಶಕ್ಕೆ ಪಡೆದಿರುವಂತಹದ್ದು. ಅದರಲ್ಲಿ 4 ಜನ ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟಗಳ ಗಾಯ ಆಗಿರುವಂತದ್ದು. ಅಂದ್ರೆ ಪೊಲೀಸರಿಗೆ ಚಾಕು ತೆಗೆದುಕೊಂಡು ಅವ್ರಿಗೂ ಕೂಡ ಚಾಕುನ ತೋರಿಸಿದ್ರು ಅನ್ನಲಾಗ್ತಿದೆ. ಹೀಗಾಗಿ ಹಾನಗಲ್ನ PSI ಸಂಪತ್ ಆನಿಕಿವಿ ಮತ್ತೆ ಶಿಗ್ಗಾಂವ್ CPI ಸತ್ಯಪ್ಪ ಅವರು ಕೂಡ ಫೈರಿಂಗ್ ಮಾಡಿ ಈಗಾಗಲೇ ಗಾಯಾಳುಗಳನ್ನ ಹಾವೇರಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಹಳಷ್ಟು ಹಾಡಹಗಲೇ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಈಗ ಪೊಲೀಸರು ಕೂಡ ಪ್ರಮುಖ ಆರೋಪಿಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತದ್ದು. ಇನ್ನು 3 ಜನ ಇದ್ದಾರೆ, ಅವ್ರನ್ನು ಕೂಡ ಪತ್ತೆಗೆ ಜಾಲವನ್ನ ಬೀಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.